ಎಲ್ರಿಗೂ ನಮಸ್ಕಾರ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಒಂದಷ್ಟು ವಿಡಿಯೋಗಳನ್ನ ಹಾಕ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡ. ಹುಡುಗರು ಬಟ್ಟೆ ಬಿಚ್ಕೊಂಡು ಉಳಿದ್ರು ಅವರನ್ನ ನೋಡೋದಕ್ಕೆ ಅಂತ ಯಾರೂ ಇರೋದಿಲ್ಲ. ಸೊಸೈಟಿಯಿಂದ ಅರೇಂಜ್ ಮ್ಯಾರೇಜ್ ಅನ್ನೋ ಪದ್ಧತಿನ ಸಂಪೂರ್ಣವಾಗಿ ತೆಗೆದುಹಾಕಿದ್ರೆ ಅರ್ಧಕ್ಕರ್ಧ ಜನ ಗಂಡ್ಮಕ್ಳಿಗೆ ಮದುವೆನೇ ಆಗೋದಿಲ್ಲ. ಆದರೂ ಅಷ್ಟೊಂದು ಒಣ ದಿಮಾಕು ಸೊಪ್ಪು ಎಲ್ಲಿಂದ ಬರುತ್ತೆ ನನಗಂತೂ ಅರ್ಥ ಆಗಲ್ಲ. ನಾನು ವಿಡಿಯೋಸ್ ನೋಡ್ತಾನೆ. ಇನ್ನು ನನಗೋಸ್ಕರ ಒಂದು ನಿಮಿಷ ಜಗಳ ಆಡಲ್ವಾ? ಸೀರಿಯಸ್ಲಿ, ನಾನು ಈ ಒಕ್ಕನ್ ಬಗ್ಗೆ ಮಾತಾಡೋದು ಬೇಡ ಅನ್ಕೊಂಡ್ ಸುಮ್ನಿದ್ದೆ. ಆದ್ರೂ ಈ ಒಕ್ಕನ್ ವಿಡಿಯೋಗಳು ಬಂದು ನನ್ನ ಫೀಡಲ್ಲೇ ಕಾಣಿಸ್ಕೋತಿತ್ತು ಗುರು. ಏನ್ ಮಾಡೋದು, ಬನ್ನಿ ಹೊಸಿ ಮಾತಾಡ್ಸ್ಕೊಂಡ್ ಬರೋಣ. ಅಕ್ಕ ಪ್ರಿಯಾಂಕಕ್ಕ, ನನಗೆ ನಿನ್ನ ಮೇಲೆ ಹೆವಿ ರೆಸ್ಪೆಕ್ಟ್ ಐತಕ್ಕ. ಕಾರಣ ಏನಪ್ಪಾ ಅಂದ್ರೆ ನಿನ್ನಲ್ಲಿರೋ ನ್ಯೂನ್ಯತೆನ ಆಯುಧ ಮಾಡ್ಕೊಂಡು ನೀನ್ ಹೋರಾಡ್ತಿದ್ಯಾ, ಅದಕ್ಕೆ ನನ್ನೊಂದು ಸಲಾಮು. ಆದ್ರೆ ನೀನ್ ತಿಕ್ಲಂಗೆ ಏನೇನೋ ಮಾತಾಡ್ತಿದ್ರು, ಅದನ್ನ ಕೇಳಿಸ್ಕೊಂಡು ಕುಂತ್ಕೊಳ್ಳೋ ಅಂತ ಕ್ಯಾಟಗರಿ ನಂದಲ್ಲ. ಅದಕ್ಕೆ ಈ ವಿಡಿಯೋ ನಿನಗೋಸ್ಕರ. ಏನ್ ಹೇಳಕ್ಕ, ಹುಡುಗರು ಬಟ್ಟೆ ಬಿಚ್ಕೊಂಡ್ ಕುಳಿದ್ರು ಜನ ಅವ್ರ ವಿಡಿಯೋ ನೋಡಕ್ಕಲ್ಲ, ಅದೇ ನಿನ್ ಬಂದು ಹಿಂಗ್ ಕೂದಲು ಸರಿಸ್ಬಿಟ್ರು ಜನ ನಿನ್ ವಿಡಿಯೋಸ್ ನೋಡ್ತಾರೆ ಅಂತ ಅಲ್ಲ. ನಿನಗಿರೋದು 43,000 ಜನ ಫಾಲೋವರ್ಸ್ ಹೆಚ್ಚು ಕಮ್ಮಿ. ಫಸ್ಟ್ ನೀನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೋಗೋದು ಅವ್ರಗಳಿಗೆ. ನೀನ್ ಹಿಂಗ್ ಕೂದಲು ಸರಿಸಿದಷ್ಟು ಜನ ನೀನ್ ವಿಡಿಯೋ ನೋಡ್ತಾರೆ ಅಂದ್ರೆ ನೀನ್ ಇಂಡೈರೆಕ್ಟ್ ಆಗಿ ನಿನ್ನ ಫಾಲೋವರ್ಸ್ಗೆ ಜೊಲ್ಲನ್ ಮಕ್ಳು ಅಂತ ಹೇಳ್ತಿದ್ಯಾ. ಅರೇಂಜ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಅಂದ್ರೆ ಅರ್ಧಕ್ಕರ್ಧ ಗಂಡು ಮಕ್ಳಿಗೆ ಮದುವೆನೇ ಆಗ್ತಿರ್ಲಿಲ್ಲ ಅಂತ ಹೇಳ್ತೀಯಲ್ಲಕ್ಕ. ನಿಮ್ಮ ಅಜ್ಜಿದು ತಾತಂದು ಮುತ್ತಜ್ಜಿದು ಇವ್ರದೆಲ್ಲ ಏನ್ ಲವ್ ಮ್ಯಾರೇಜಾ? ಅವ್ರದ್ದು ಅರೇಂಜ್ ಮ್ಯಾರೇಜ್ ತಾನೆ. ಅವತ್ತು ಅವ್ರು ಅರೇಂಜ್ ಮ್ಯಾರೇಜ್ ಆಗಿಲ್ಲ ಅಂದ್ರೆ ಇವತ್ತು ನೀನಲ್ಲಿ ನಿಂತ್ಕತಾನೆ ಇರ್ಲಿಲ್ಲ. ಅಕ್ಕ, ನಮ್ ಗಂಡ್ ಮಕ್ಳಿಗೆ ಅರೇಂಜ್ ಮ್ಯಾರೇಜ್ ಆಗಿದ್ರು ಪರವಾಗಿಲ್ಲ, ಈ ಮದ್ವೆ ಆಗಿ ಫಸ್ಟ್ನೇ ದಿವಸ ಓಡೋಗೋರು, ಮದ್ವೆ ಆಗಿ 1 ತಿಂಗಳಿಗೆ ಓಡೋಗೋರು, ಮದ್ವೆ ಆಗಿ ಮಕ್ಳಾದ್ಮೇಲೆ ಓಡೋಗೋರು, ಇವನ್ನೆಲ್ಲ ನೋಡ್ಬಿಟ್ರೆ ಮದ್ವೆನೇ ಬೇಡ ಕಡಕ, ಮಠ ಸೇರ್ಕೊಂಡ್ಬಿಡ್ತೀವಿ. ನಿನಗೆ ಮದ್ವೆ ಆಗಿಲ್ಲ ಅಂದ ತಕ್ಷಣ ಅರೇಂಜ್ ಮ್ಯಾರೇಜ್ ಆಗೋ ಗಂಡು ಮಕ್ಳೆಲ್ಲ ಕೆಟ್ಟವರು ಅಥವಾ ಗಂಡು ಮಕ್ಳಿಗೆ ಒಣಸೊಕ್ಕು ದಿಮಾಕು ಅಂತೆಲ್ಲ ಮಾತಾಡ್ದು ತಪ್ಪಾಯ್ತದಕ್ಕ, ತಪ್ಪಾಯ್ತದೆ. ಗಂಡು ಮಕ್ಳಿಗೆ ಸೊಕ್ಕು ದಿಮಾಕು ಅಂತ ಹೇಳೋ ನೀನು ಗಂಡನ ದುಡ್ಡಲ್ಲಿ ಜೀವನ ಮಾಡ್ತೀನಿ ಅಂತ ಹೇಳ್ತೀಯ. ಏನ್ ಹೇಳ್ಬೇಕಕ್ಕ ನಿನ್ನ ಈ ಅವತಾರಕ್ಕೆ? ಹೇಳ್ಕೊಳಕ್ಕೆ ನಮ್ಮ ಅಕ್ಕ ಟೀಚರು. ನಿನ್ನ ಸ್ಟೂಡೆಂಟ್ಸ್ಗೆ ಫಸ್ಟ್ ಇನ್ಸ್ಪೈರ್ ಮಾಡೋದೇ ನೀನು. ಯಾಕಂದ್ರೆ ಮನೆ ಬಿಟ್ರೆ ಜಾಸ್ತಿ ಹೊತ್ತು ಮಕ್ಳು ಇರೋದು ಸ್ಕೂಲ್ಗಳಲ್ಲಿ. ನೀನ್ ನೋಡ್ರೆ ನಿನ್ ವಿಡಿಯೋಗಳಲ್ಲಿ ಲೌಡೆ ಅಂತೀಯ, ಅರ್ಧಂಬರ್ಧ ಬಟ್ಟೆ ಹಾಕತ್ಯ. ಅಕ್ಕ, ನಾನು ನಿನ್ ಬಟ್ಟೆ ಬಗ್ಗೆ ಖಂಡಿತ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ನೀನೊಬ್ರು ಟೀಚರು. ಒಬ್ಬ ಟೀಚರ್ ಆಗಿ ಇಟ್ಕೊಂಡು ತನ್ನ ಸ್ಟೂಡೆಂಟ್ಸ್ಗೆ ನೀನ್ ಏನ್ ತೋರಿಸ್ತೀಯಾ ಅವ್ರ ಮುಂದೆ ಅದನ್ನೇ ಕಲಿತಾರೆ. ಅದು ನಿನ್ನ ಪರ್ಸನಲ್ ಲೈಫ್, ಅದು ನೀನ್ ಪರ್ಸನಲ್ ಆಗಿ ಇಟ್ಕೋಬೇಕು. ಪಬ್ಲಿಕ್ ತಂದ ಮೇಲೆ ನಿಮ್ಮ ಮಕ್ಳ ಕೈಲಿ ಫೋನ್ ಕೊಡ್ಬೇಡಿ ಅಂತ ನೀನ್ ಪೇರೆಂಟ್ಸ್ಗೆ ಹೇಳಕ್ಕಾಗಲ್ಲ. ಅದಲ್ದೆ ಈ ಅಕ್ಕಂಗೋಸ್ಕರ ಒಂದ್ ಇಬ್ರು 3 ಜನ ಆದ್ರೂ ಕಿತ್ತಾಡ್ಬೇಕಂತೆ. ಅಕ್ಕ, ನಿನ್ನ ಮನೇಲೂ ಗಂಡಸ್ರಿದ್ದಾರಕ್ಕ, ನಿಮ್ಮಪ್ಪ ಅಣ್ಣ ತಮ್ಮ ಅವರೆಲ್ಲ ಗಂಡಸ್ರೆ. ಗಂಡು ಮಕ್ಳ ಬಗ್ಗೆ ಅಷ್ಟೊಂದು ಚೀಪ್ ಆಗಿ ಮಾತಾಡೋದು ಒಳ್ಳೇದಲ್ಲ ಅಕ್ಕ, ಒಳ್ಳೇದಲ್ಲ. ನಿನಗೆ ಹೇಳೋ ಅಷ್ಟು ದೊಡ್ಡ ನಾನಲ್ಲ ಕಣಕ್ಕ. ಆದ್ರೂ ಹೇಳ್ಬೇಕು ಅನ್ಸ್ತು, ಅದಕ್ಕೆ ಫಿಲ್ಟರ್ ಇದೆ ಎಲ್ಲ ಹಂಗೆ ಹೇಳ್ಬಿಟ್ಟಿದೀನಿ ಅಷ್ಟೇ.